ಪಟ್ಟಿಯನ್ನು ಪ್ರತಿ ವರ್ಷ ತಹಸೀಲ್ದಾರ್ ಮಾಡಬೇಕಂತ ಇದೆ. ಅದರ ಪ್ರಕಾರವೂ ಕೂಡ ತಹಸೀಲ್ದಾರ್ ಹೇಳ್ತಾ ಇದ್ದಾರೆ, ಕೇವಲ 212 ಮಂದಿಯ ಆಕ್ರಮಣಕಾರರದ್ದು ಪಟ್ಟಿಯನ್ನು ಮಾಡಿದ್ದಾರೆ. ಕೇವಲ 212 ಮಂದಿ, ಒಂದು 600 ಎಕರೆ ಇಲ್ಲದೆ ಅವರು 592 ಎಕರೆ ಅತಿಕ್ರಮಣ ಬೆಳ್ತಂಗಡಿ ತಾಲೂಕಿನಲ್ಲಿ ಹಿಡಿತಾರೆ. ಆದರೆ ಅತಿಕ್ರಮಣದಾರರದ್ದು ಪ್ರಮಾಣ ತುಂಬ ಇದೆ. ಮಾತ್ರ ಅಲ್ಲ, ಅದರಲ್ಲಿ ಎಕ್ಸ್ಟೆಂಟ್ ಕೂಡ ತುಂಬ ಇದೆ. ಇದೊಂದು ಕಾಟಾಚಾರಕ್ಕಾಗಿ ಮಾಡುವಂಥ ವರ್ಷ ಇದನ್ನೇ ಮಾಡ್ತಾರೆ, ಹಾಕಿಬಿಡ್ತಾರೆ ಅಷ್ಟೇ. ಆದ್ದರಿಂದ ಸಮಗ್ರವಾದ ಸರ್ವೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಧರ್ಮಸ್ಥಳ ಗ್ರಾಮದ್ದು, ದೊಡ್ಡ ಗ್ರಾಮ, ನಾವು ಎಲ್ಲ ಅದರದ್ದು ದಾಖಲೆಗಳನ್ನು ತೆಗೆದಿದ್ದೇವೆ. ಅಲ್ಲಿಯೇ ಸುಮಾರು 400ರಿಂದ 500 ಎಕರೆ ಸರ್ಕಾರಿ ಭೂಮಿ ಇದೆ. ಅದರಲ್ಲಿಯೂ ಕೂಡ ಅಲ್ಲಿಯ ಭೂಮಾಲಕರು ದೊಡ್ಡವರು, ಕೆಲವು ಅತಿಕ್ರಮಣ ಮಾಡಿರುವಂಥದ್ದು ಇದೆ, ಅಥವಾ ತನ್ನ ಸ್ವಾಧೀನದಲ್ಲಿದೆ ಅಂತ ಹೇಳ್ಕೊಂಡಿದ್ದಾರೆ, ಅಥವಾ ತನ್ನ ತೂಕಿ ಅಂತ ಹೇಳ್ಕೊಂಡು ಅದನ್ನು ಅವ್ರು ಹಾಗೆ ಇಟ್ಕೊಂಡಿರೋದು. ಬಟ್ ನಿಶ್ಚಿತವಾಗಿಯೂ ಕೂಡ 400-500 ಎಕರೆಯಲ್ಲಿ ಇದೆ. ಆದರೆ ಅಲ್ಲಿರುವಂಥ ದಲಿತರದ್ದು 116 ಮಂದಿಯವರು ಔಟ್ಸೈಡ್ಗಾಗಿ ಅಪ್ಲೈ ಕೂಡ ಮಾಡಿರುವಂಥದ್ದು ಇನ್ನೂ ಕೂಡ ಮಂಜೂರಾಗಿರುವ ಅವರಿಗೆ ಆಗಿದೆ. ಆದರೆ ಇಷ್ಟು ಭೂಮಿ ಸರ್ಕಾರಿ ಭೂಮಿ ಲಭ್ಯ ಇದೆ. 1 ಎಕರೆ ಪ್ರಕಾರ ಕೊಡಲಿಕ್ಕೆ ಏನು ಸಮಸ್ಯೆ ಇಲ್ಲ. ಆದರೆ ಇಚ್ಛಾಶಕ್ತಿ ಇಲ್ಲ ಸರ್ಕಾರದಲ್ಲಿ. ಆದ್ದರಿಂದ ಇದನ್ನು ನಾವೀಗ ಒತ್ತಡವನ್ನು ಮಾಡ್ತಾ ಇದ್ದೇವೆ. ನಾನು 25ರಲ್ಲಿ ಇದೊಂದು ನಮ್ಮ ಪ್ರಮುಖವಾದ ಬೇಡಿಕೆ ಆಗಿರ್ತದೆ. ಇನ್ನು ಇದರಲ್ಲಿ ನಾವು ದಲಿತರ ಶಿಕ್ಷಣ ಮತ್ತು ಭೂ ಹಕ್ಕು ತೆಗೆದಿದ್ದೇವೆ. ಶಿಕ್ಷಣ ಅಂತ ಹೇಳಲಿಕ್ಕೆ ಕಾರಣ ಇದೆ. ಸೊ ಅದನ್ನು ನಮ್ಮ ಸುರೇಶ್ ಅವರು ವಿವರಿಸ್ತಾರೆ. ಅದಕ್ಕೋಸ್ಕರ ರಾಯಚೂರಿನ ಸಿದ್ದರಾಮ್ ಜಂಬಲ್ದನ್ನಿ ರಂಗಮಂದಿರದಲ್ಲಿ ಸಮ್ಮೇಳನ ಇದೆ. ಸೊ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ನಾಡಿನ ಹೆಸರಾಂತ ಸಾಹಿತಿ, ವಾಗ್ಮಿಗಳು, ಕನ್ನಡ ಪ್ರಾಧ್ಯಾಪಕರಾಗಿರುವ ಮತ್ತು ಈ ಭಾಗದ ಮಹಿಳಾ ಚಿಂತಕಿಯಾಗಿರ್ತಕ್ಕಂಥ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಆಯ್ಕೆಗೊಂಡಿದ್ದಾರೆ. ಸೊ ಅವರ ಸಾರಥ್ಯದಲ್ಲಿ ನಡೀತಕ್ಕಂಥ 2 ದಿನಗಳ ಈ ಸಾಹಿತ್ಯ ಸಮ್ಮೇಳನವನ್ನು ನಾಡಿನ ಹೆಸರಾಂತ ಚಿಂತಕರಾಗಿರುವ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟಿಸಲಿದ್ದಾರೆ. ಪ್ರಖ್ಯಾತ ಸಾಹಿತಿ ಪ್ರೊಫೆಸರ್ ಎಲ್ ಹನುಮಂತಯ್ಯನವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಇಂಥ ಸಮ್ಮೇಳನದಲ್ಲಿ ನಾಡಿನ ಪ್ರಮುಖ ಕವಿಗಳು, ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈ 2 ದಿವಸಗಳ ನಡೆಯತಕ್ಕಂಥ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ, ಪುಸ್ತಕ ಬಿಡುಗಡೆ, ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮತ್ತು ಸರ್ವರಿಗೂ ಸಂವಿಧಾನ, ಮೀಸಲಾತಿ ಒಳಗೆ ಮತ್ತು ಹೊರಗೆ ಈ ವಿಷಯಗಳ ಕುರಿತು ಚಿಂತನೆಗಳನ್ನು, ಗೋಷ್ಠಿಗಳನ್ನು ನಡೆಯಲಿದ್ದಾವೆ. ಜೊತೆಗೆ ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹಗಳನ್ನು ಕೂಡ ಅಲ್ಲಿ ಗೋಷ್ಠಿಗಳಲ್ಲಿ ಕಾಣಲ್ಪಡುತ್ತವೆ. ಇಂಥ ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಗೌರವ ಪ್ರಶಸ್ತಿಗಳನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಜೊತೆಗೆ ಈ ಸಮಾರೋಪ ನುಡಿಯನ್ನು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ಆಡಲಿದ್ದಾರೆ. ಹೀಗೆ ಅನೇಕ ಸಾಧಕರಿಗೆ ಸನ್ಮಾನ, ವಿಶೇಷ ಗೌರವ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಇಂಥ ಸಮ್ಮೇಳನಕ್ಕೆ ಈ ಭಾಗದ ಅನೇಕ ಸಾಹಿತಿಗಳು ಕೂಡ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾವು ಈ ಮೂಲಕ, ಪತ್ರಿಕಾಗೋಷ್ಠಿಯ ಮೂಲಕ ಈ ಭಾಗದ ಜನರನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲಿವರೆಗೆ ಈ ದಲಿತ ಸಾಹಿತ್ಯ ಸಮ್ಮೇಳನ ಕಳೆದ